ಭೂಮಿಗೆ ಈ ಪ್ರತಿಯೊಂದು ಗಿಡದ್ದು ಉಳಿಕೆಗಳು ಅಲ್ಲಿ ತ್ಯಾಜ್ಯಗಳಾಗಿ ಮರುಬಳಕೆ ಆಗುತ್ತೆ ಸರ್. ಅಲ್ಲಿ 10-15 kg ಅಂತ ರೆಗ್ಯುಲರ್ ಆಗಿ ಸಿಗುತ್ತೆ ಸರ್. ವೀಕ್ಲಿ ನನಗೆ 4,000-5,000 ರೂಪಾಯಿ ವಾರ ಸಿಗುತ್ತೆ ಸರ್, ವಾರಕ್ಕೆ ಸರ್. ಸೊ ಈ ಮೆಥಡನ್ನೇ ನಾನು ಪುಕಾವಕ್ಕೋ ಸರ್, ಉಳಿಮೆ ಇಲ್ಲ ಸರ್. ಈಗ ವಿಚಾರಗಳನ್ನೆಲ್ಲ ಹಂಚ್ಕೊಂಡ್ರೆ ನನ್ನ ಜೊತೆಗೆ. ಓಕೆ ಸರ್. ಈಗ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇರೋದು ಏನಂದ್ರೆ, ನಿಮ್ಮ ತೋಟದಲ್ಲಿ ಏನೇನು ಹಾಕೊಂಡಿದ್ದೀರಾ ಅದನ್ನ ನನ್ನ ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಬನ್ನಿ ಸರ್, ನೋಡೋಣ ಬನ್ನಿ ಅಂತ. ಈ ಟೋಟಲ್ ನಿಮ್ದು ಎಷ್ಟು ಎಕರೆ ಹೊಲ ಸರ್ ಇರುತ್ತೆ ಸರ್? ಇದು 4 ಎಕರೆ ತೋಟ ಸರ್. ಇದು 4 ಎಕರೆನು ನಾನು ಮಸನೊಬೊ ಪುಕಾವಕ್ಕೋ ಮೆಥಡ್ ಅಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೀನಿ ಸರ್. ಇದನ್ನು 4 ಎಕರೆಯಲ್ಲಿ ಸರ್, ಒಂದು 2 ಎಕರೆಯಲ್ಲಿ ತರಕಾರಿ ಮಾಡ್ತಾ ಇದ್ದೀನಿ ಸರ್. ಇನ್ನು 2.5 ಅಥವಾ 2 ಎಕರೆದಲ್ಲಿ ಬಹುವಾರ್ಷಿಕ ಬೆಳೆ ಇದೆ ಸರ್. ಲಿಂಬು, ತೆಂಗು, ಸಪೋಟ, ನುಗ್ಗಿ, ಈ ಥರ ಬೇರೆ ಬೇರೆ ಇದೆ ಸರ್. ಫಸ್ಟ್ 1.5 ಎಕರೆದಲ್ಲಿ ತರಕಾರಿ ಇದೆ ಸರ್. ತರಕಾರಿನ ನಾನು ಒಂದು ಪರ್ಮನೆಂಟ್ ಬೆಡ್ ಸಿಸ್ಟಮ್ ಮಾಡಿದ್ದೀನಿ ಸರ್. ತೋರಿಸ್ತೀನಿ ಬನ್ನಿ ಅಂತ. ಈಗ 1.5 ಎಕರೆ ತರಕಾರಿನೇ ಮಾಡ್ಕೊಂಡಿದ್ದೀರಾ ಸರ್ ತಾವು? ಹೌದು ಸರ್, 1.5 ಎಕರೆ ತರಕಾರಿ. ತರಕಾರಿ ಅಂದ್ರೆ ಅಲ್ಪಾವಧಿ ಬೆಳೆಗಳಂತ ಹೇಳ್ಬೋದು ಸರ್. ತರಕಾರಿ ಅಂದ್ರೆ ಪೂರ್ತಿ ತರಕಾರಿನೇ ಅಲ್ಲ ಸರ್, ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ಬೆಳೆಗಳನ್ನು ಅದಾವ ಸರ್ ಇದರಲ್ಲಿ. ಕೇವಲ ತರಕಾರಿ ಏನಪ್ಪ ಅಂದ್ರೆ ಟೊಮಾಟೊ, ಬದನಿ ಈ ತರ ಇಲ್ಲ ಸರ್ ಇದರಲ್ಲಿ. ಮೆಕ್ಕೆಜೋಳನೂ ಐತಿ ಸರ್, ಸಜ್ಜಿನೂ ಐತಿ, ಆಮೇಲೆ ಈ ಬೇರೆ ಬೇರೆ ಎಲ್ಲವೂ ದ್ವಿದಳ, ಏಕದಳ ತರಕಾರಿ. ಇದು ಯಾವ ರೀತಿ ಪದ್ಧತಿ ಅಂದ್ರೆ ಇಲ್ಲಿ ಬನ್ನಿ ಸರ್, ತೋರಿಸ್ತೀನಿ ನಮ್ಗೆ. ಇದು ನೋಡಿ ಸರ್, ಇಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ 3 ರೀತಿಯ ಬೆಡ್ ಮಾಡಿದೀನಿ ಸರ್. ಇಲ್ಲಿ 2.5 ಫೀಟಿನ ಬೆಡ್ ಸರ್. ಇದು 2.5 ಫೀಟಿನ ಸರ್. ಇದು 2.5 ಫೀಟಿನ ಬೆಡ್ ಸರ್. ಇದು 1.5 ಫೀಟಿನ ಬೆಡ್ ಸರ್. ಇದು ನಂತರ 2.5 ಫೀಟಿನ ಬೆಡ್ ಸರ್. ಇದು ಇಲ್ಲಿ ನನ್ನ ಹತ್ರ ಒಂದು ಮಿನಿ ಟ್ಯಾಕ್ಟ್ರಿ ಇದೆ ಸರ್. ಆ ಮಿನಿ ಟ್ಯಾಕ್ಟ್ರಿ ಆಪರೇಟ್ ಮಾಡೋ ಟೈಪ್ ನಾವು ಸುಮಾರು 3 ವರ್ಷದಿಂದ ಮಾಡ್ಕೊಂಡಿದ್ದು ಸರ್. ಇದು ಮಾಡ್ಕೊಂಡ್ಮೇಲೆ ನನಗೆ ಏನು ಅನಿಸ್ತು ಅಂದ್ರೆ, ಪುಕಾವಕ್ಕೋ ಮೆಥಡ್ ನೋಡಿದೆ ಸರ್. ನಾನು ಕಲ್ಟಿವೇಶನ್ ಮಾಡ್ತಾ ಇಲ್ಲ ಸರ್. ನಾನು ಒಂದ್ಸರಿ ಮಾಡ್ಕೊಂಡೆ ಸರ್. ಈ ತರ ಬೆಡ್ ಮಾಡ್ಕೊಂಡ್ಮೇಲೆ ಈ ಪ್ಲೇಸ್ ಅಲ್ಲಿ ಸುಮಾರು 2.5 ವರ್ಷದಿಂದ ಏನೊಂದು ಮಾಡಿಲ್ಲ ಸರ್. ಇಲ್ಲಿ 2.5 ವರ್ಷದಿಂದ ಏನೊಂದು ಹೆಂಗಿದೆ ಹಂಗೆ ಸರ್. ಇಲ್ಲಿ ಒಂದು 9 ಇಂಚಿಂದು ಗಡ್ಡಿ ಹೊಡಿಯೋದಂತೀವಲ್ಲ ಸರ್ ನಾವು, ಗಡ್ಡಿ ಎಡಿ ಅಂತೀವಲ್ಲ ಸರ್. ಆ ತರ ಒಂದು ಗಡ್ಡಿ ಎಡಿ ಹೊಡಿತಾ ಇದ್ದೆ ಸರ್. ಈಗ ಒಂದು 2-3 ತಿಂಗಳಾಯ್ತು, ಅದನ್ನು ಬಿಟ್ಬಿಟ್ಟೆ ಸರ್. ನನಗೆ ಅದು ಸರಿಯಲ್ಲ ಅಂತ ಅದನ್ನು ಬಿಟ್ಬಿಟ್ಟೆ ಸರ್. ನಾನು ಮುಂಚೆ ಎಲ್ಲ ಹೊಡಿತಾ ಇದ್ದೆ, ಬಟ್ ಈ ಜಾಗದಲ್ಲಿ 2.5 ವರ್ಷದಿಂದ ಏನು ಮಾಡಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಾನು ಇಲ್ಲಿ ಈಗ ಸದ್ಯ ಇದು ಮೆಣಸಿನ ಗಿಡ ಇದೆ ಸರ್. ಇದು ಮೆಣಸಿನ ಗಿಡ, ಇದು ಬಟನ್ ರೋಸ್ ಸರ್. ಇದು ಉಂಚಿಕ್ಕ ಸರ್. ಇದು ಉಂಚಿಕ್ಕ. ಇದು ಮೆಕ್ಕೆಜೋಳ ಸರ್. ಇದು ಗಲಾಟಿ ಹೂ ಸರ್. ಇದು ಗಲಾಟಿ ಹೂವು. ಹೆಸರು ಸರ್. ಇದು ಹೆಸರು. ಇದಕ್ಕೇನ್ ಹೇಳ್ತೀವಿ ಸರ್ ನಾವು? ಎಳ್ಳು ಸರ್. ಇದು ಅಂದ್ರೆ ಏನಿರ್ತಂದ್ರೆ ಸರ್, ಮ್ಯಾಕ್ಸಿಮಮ್ ಎಲ್ಲಾ ಬೆಳೆಗಳನ್ನು ಇದ್ರಲ್ಲಿ ಇರ್ಬೇಕು. ಈ ತರ ಹಾಕೋಣ ನನಗೇನು ಬೆನಿಫಿಟ್ ಸರ್? ಈ ತರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್, ಭೂಮಿಗೆ ಈ ಪ್ರತಿಯೊಂದು ಗಿಡದ್ದು ಉಳಿಕೆಗಳು ಅಲ್ಲಿ ತ್ಯಾಜ್ಯಗಳಾಗಿ ಮರುಬಳಕೆ ಆಗುತ್ತೆ ಸರ್. ಅಲ್ಲಿ ಈ ತರ ನಾವು ಹಾಕಿ, ಈ ತರ ನಾವು ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಗೆ ಸಸ್ಯಗಳು ಬೆಳೆಯೋದಕ್ಕೆ ಏನೇನು ಬೇಕು ಪೋಷಕಾಂಶಗಳು ಸಹಜವಾಗಿ ಅಲ್ಲೇ ಸಿಕ್ಕಿಬಿಡುತ್ತೆ ಸರ್. ಅಲ್ಲಿ ನಾನು ಹೊರಗಡೆ ತಂದು ಹಾಕ್ಬೇಕಾದಂತ ಅವಶ್ಯಕತೆ ಇಲ್ಲ ಸರ್. ನನಗೆ ಏನು ಈ 16 ಪೋಷಕಾಂಶಗಳು ಏನ್ ಬೇಕು ಅಂತ ಹೇಳ್ತಾ ಇದೀವಲ್ಲ ಸರ್ ನಾವು, ಒಂದು ಸಸ್ಯ ಬೆಳವಣಿಗೆಗೆ ಬೇಕಾದಂತ 16 ಪೋಷಕಾಂಶಗಳು ಗಿಡಗಳಿಗೆ ಬೇಕು ಅಂತ ಹೇಳ್ತಾ ಇದೀವಿ ಸರ್. ನಾವು ಒಂದು ಗಿಡದೊಳಗೆ ಈ ಮೆಣಸಿ ಗಿಡ ಈ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಆ 16 ಪೋಷಕಾಂಶಗಳನ್ನು ತಗೊಂಡೇ ಬೆಳೆದಿರುತ್ತೆ ಸರ್. ಇದರ ಉಳಿಕೆಯನ್ನು ಪುನಃ ನಾವು ಮಣ್ಣಿಗೆ ಕೊಟ್ಟಾಗ ಸಹಜವಾಗಿ ಇನ್ನೊಂದು ಗಿಡಕ್ಕೆ ಅದು ಇದು ಆಗಿ ಏನೋ ಗೊಬ್ಬರ ಆಗಿ ರೀಸೈಕಲ್ ಆಗುತ್ತಲ್ಲ ಸರ್. ಇದರಲ್ಲಿ ಏನಿದೆ ಸರ್, ಬೇರೆ ಇದು ಏನಾಯ್ತು ಸರ್? ಅದೇ ಒಂದು ಪದ್ಧತಿನೇ ಇಲ್ಲಿ ಕಾಣ್ತಾ ಇರೋ ಸರ್. ಸಂಪೂರ್ಣ ಇದೇ ಮೆಥಡ್ ಅನ್ನ ನಾನು ಇದರಲ್ಲೇ ಸರ್. ಇದು ನೋಡಿ, ಇದರಲ್ಲಿ ಕೂಡ ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇದ್ರ ಜೊತೆಗೆ ಆಪಲ್ ಸರ್. ಇದು ಆಪಲ್ ಸರ್. ಇದು ಆಪಲ್ ಇದ್ರ ಜೊತೆಗೇನೆ ಇರ್ಲಿ. ಆಮೇಲೆ ಇದು ಪಪ್ಪಾಯ ಸರ್. ಇದು ಪಪ್ಪಾಯ. ಇದು ನೋಡಿ ಸರ್, ಈ ಚೆಂಡು ಗಿಡ ತಾನೇ ಒಣಗಿ ಹೋಗ್ಬಿಡ್ತಿದ್ದು. ಇದ್ರ ಜೊತೆಗೆ ಇನ್ನೂ ಗಿಡ ಇದೆ ಸರ್. ನೋಡಿ, ಇದು ಒಣಗೋಯ್ತು ಸರ್. ಇದ್ರ ಜೊತೆ ಬಟನ್ ರೋಸ್ ಐತಿ ಇಲ್ಲಿ. ಇದು ಒಣಗಿ ಎಲ್ಲಿ ಹೋಗುತ್ತೆ ಸರ್? ಇದು ಪುನಃ ತಿರ್ಗಾ ಭೂಮಿಗೆ
ಕಲ್ಟಿವೇಶನ್ ಮುಗೀತು ಸರ್. ಇಷ್ಟೇ ಮುಗೀತದ. ಇಷ್ಟೇ ಸರ್. ನನಗೆ ಇಲ್ಲಿ ಜಾಗ ಖಾಲಿ ಐತಂದ್ರೆ ಇಲ್ಲಿ ನೋಡಿ ಸರ್, ಇದನ್ನ ಹಾಕಿ ಉಂಚಿಕ್ಕ ಈಗ ಆಲ್ರೆಡಿ ಹಾಕಿದ್ದೀನಿ ಸರ್ ಹುಂಚಿಕ್ಕ. ಹೌದು. ಈಗ ಇಲ್ಲಿ ಉಳ್ಳಿ ಇತ್ತು ಸರ್, ಇಲ್ಲಿ ಉಳ್ಳಿ ಇನ್ನೂ ಇದೆ ಸರ್. ಇದು ಉಳ್ಳಿ. ಹೌದು. ಶೇಂಗಾ ಹಾಕೊಂಡಿದ್ದೀನಿ ಸರ್, ಕಿಳಿಸಿಂಗ ಹಾಕೊಂಡಿದ್ದೀನಿ ಇಲ್ಲಿ ಇಲ್ಲಿ. ಸೊ ಇಲ್ಲಿ ನೋಡಿ ಸರ್, ಇದು ಇದ್ರ ಕೆಳಗಡೆ ಪೋಷಕಾಂಶ ಇದ್ರೇನೆ ಈ ತರ ಬಂದಿರ್ಬೇಕಾ ಸರ್ ಇದು? ಹೌದೌದು. ಈ ಪೋಷಕಾಂಶ ಸಿಗ್ಲಿಲ್ಲ ಅಂದ್ರೆ ಈ ತರ ಬರಕ್ ಸಾಧ್ಯನಾ ಸರ್ ಇದು? ಹೌದೌದು. ಸೊ ಇದೇ ಮೆಥಡ್ ಇಲ್ಲಿ ನೋಡಿ ಸರ್. ಫ್ಲವರ್ ಈ ತರ, ಇದು ಬಟನ್ ರೋಸ್ ಸರ್, ಇದು ಮೆಕ್ಕೆಜೋಳ ಸರ್. ಸೊ ಈ ಮೆಥಡ್ ಅನ್ನ ನಾನು ಪುಕಾವುಕ ಸರ್, ಉಳಿಮೆ ಇಲ್ಲ. ಈಗ ನಾನು ಹೇಳಿದಲ್ಲ ಸರ್, ನೀನು ಮುಂಚೆ ಎಲ್ಲ ಈ ತರ ಮಾಡ್ತಾ ಇದ್ದೆ ಅಂದ್ರೆ ಇಲ್ಲಿ ನೋಡಿ ಸರ್, ಜಾಗ ಖಾಲಿ ಇದೆ. ಮೆಣಸಿನ ಗಿಡದ ನಡುವೆ ಜಾಗ ಖಾಲಿ ಇದೆ, ಉಂಚಿಕ್ಕ ಹಾಕೊಂಡಿದ್ದೀನಿ ಸರ್. ಇಲ್ಲಿ ಉಂಚಿಕ್ಕ ಅಂದ್ರೆ ನಮಗೆ ಏನ್ ಬೇಕಾಗಿರೋ ನ್ಯೂಟ್ರಿಯನ್ಸ್ ನೆಲ್ಲ ನಾವು ಕೊಟ್ಕೊಂತ ಹೋಗ್ಬೇಕು. ನೋಡಿ ಸರ್, ಏನ್ ಫ್ಲವರ್ ಏನಿದೆ ಸರ್ ಇದ್ರಲ್ಲಿ? ಹೌದು. ಬಟನ್ ರೋಸ್ ಬರ್ತಾ ಇದೆ, ಆ ಬಟನ್ ರೋಸ್ ಜೊತೆಗೆ ಪಪ್ಪಾಯ ಬರ್ತಾ ಇದೆ. ಇಲ್ಲಿ ನೋಡಿ ಸರ್, ಪಪ್ಪಾಯ ಸರ್, ಇದನ್ನ ಸೀಡ್ಸ್ ಹಾಕಿ ಬೆಳೆದಿರೋದು ಸರ್. ಇದು ಸೀಡ್ಸ್ ಹಾಕಿ ಬೆಳೆದಿರೋದು ಸರ್. ಅಲ್ಲಿ ನುಗ್ಗೆ ಸರ್, ಒಂದ್ ಲೈನ್ ನುಗ್ಗೆ ಇದೆ, ಈ ತರ ನುಗ್ಗೆ ಇದೆ. ಈ ರೀತಿ ಇಲ್ಲಿ ಬನ್ನಿ ಸರ್, ಇದು ಬದನೆ ಇದೆ. ಮತ್ತೆ ನೆಕ್ಸ್ಟ್ ಪ್ಲಾಟ್ ಅಲ್ಲಿ ಇಲ್ಲಿ ಬದನೆ ಸರ್. ಇದು ಈಗ ನಾನು ಏನೇನೆಲ್ಲ ಹಾಕೋಬಹುದು ಸರ್? ಈಗ ಈ 1.5 ಎಕರೆ ನೀವು ಏನೇನ್ ಹಾಕೊಂಡಿದ್ರಿ ಸರ್? ನನ್ನ 1.5 ಎಕರೆದಲ್ಲಿ ಸರ್ ಇವಾಗ ಕನಿಷ್ಠ ನನಗೆ ಏಕದಳ ಬಂತು, ದ್ವಿದಳ ಬಂತು, ತರಕಾರಿ ಬಂತು, ಅಥವಾ ಬಹುವಾರ್ಷಿಕ ಕೆಲವು ಗಿಡಗಳು ಬಂತು. ಪಪ್ಪಾಯ, ನುಗ್ಗಿ, ಆಮೇಲೆ ಇವು ಯಾವ್ದು ಬಾಳಿ, ಇವನ್ನೆಲ್ಲ ಸೇರಿಸಿ ಸರ್ ಕನಿಷ್ಠ ನನ್ಗೆ ಹೇಳ್ಬೇಕಂದ್ರೆ 30ಕ್ಕಿಂತನೂ ಹೆಚ್ಚು ಪೀಕ್ ಇದೆ ಸರ್. ಇಲ್ಲಿ 30ಕ್ಕಿಂತನೂ ಹೆಚ್ಚಿದೆ. ಇದರಲ್ಲಿ ಏನ್ ಮಾಡಿರ್ತೀನಿ ಅಂದ್ರೆ ಸರ್, ನಾನು ಪ್ರಮುಖ ಬೆಳೆ ಅಂತ ಒಂದಿಷ್ಟು ತಗೊಂತೀನಿ ಸರ್. ಪ್ರಮುಖ ಬೆಳೆ ಯಾವ್ದು? ಪ್ರಮುಖ ಮೆಣಸಿ ಗಿಡ ಇದೆ ಸರ್. ಈ ಮೆಣಸಿ ಗಿಡನ ಒಂದು 5 ಸಾಲು ಮಾಡ್ಕೊಂಡಿದ್ದೀನಿ ಸರ್. 2, 4, 6 6 ಸಾಲು ಮಾಡ್ಕೊಂಡಿದ್ದೀನಿ ಸರ್. ಒಂದು 200 ಫೀಟಿನೂ 6 ಸಾಲು ಸರ್. ನಾನು ಸ್ವಂತ ಏನ್ ಮಾಡ್ತೀನಿ, ಕನಿಷ್ಠ ಒಂದು 15 kg ವಾರ ಸಿಗುತ್ತೆ ಸರ್ ನನಗೆ. ವಾರ 15 kg ಸಿಗುತ್ತೆ 6 ಸಾಲಿಗೆ. ಇದು ಈ ತರ ಸಣ್ಣ ಮೆಣಸಿನಕಾಯಿ ಸರ್, ಇದು ತುಂಬಾ ಡಿಮ್ಯಾಂಡ್ ಇರುತ್ತೆ ಸರ್. ಇದಕ್ಕೆ ಈ ತರ ಮೆಣಸಿನಕಾಯಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಕನಿಷ್ಠ 80 ರೂಪಾಯಿ kg ಹೋಗುತ್ತೆ ಸರ್ ಇದು. 80 ರೂಪಾಯಿ ಕೆಳಗಡೆ ನಾನು ಅಂದ್ರೆ ಮಾರ್ಕೆಟಿಗೆ ಕಳಿಸಲ್ಲ ಸರ್. ಇದನ್ನ ನಾನೇ ಮಾರ್ತೀನಿ ಸರ್. ಇಲ್ಲಿ ಸೋಮವಾರಕ್ಕೊಮ್ಮೆ ಸಂತೆ ಆಗುತ್ತೆ ಸರ್. ಇದನ್ನ ಜಾಸ್ತಿ ಅಂದ್ರೆ 100 ರೂಪಾಯಿ ಕೊಟ್ಟಿರ್ತೀನಿ, ಕಡಿಮೆ ಅಂದ್ರೆ 80 ರೂಪಾಯಿ ಸರ್. ಕಡಿಮೆ ಅಂದ್ರೆ 80 ರೂಪಾಯಿ. ಕಡಿಮೆ ಅಂದ್ರೆ ಅದ್ರ ಕೆಳಗಂತ್ರ ಕೊಡಲ್ಲ ಸರ್. 20 ರೂಪಾಯಿ ಪಾವ್ kg ಅಂತ ಕಾಮನ್ ಸರ್ ಇದು. ನನಗೆ 10 ರಿಂದ 15 kg ಅಂತ ರೆಗ್ಯುಲರ್ ಆಗಿ ಸಿಗುತ್ತೆ ಸರ್, ವೀಕ್ಲಿ. ಆಮೇಲೆ ಈ ಬಟನ್ ರೋಸ್ ಹೇಳ್ತೀನಿ ಬಂದ್ ಸರ್. ನೋಡಿ, ಈ ತರ ಬಟನ್ ರೋಸ್ ನೀವು ಒಂದು ಪ್ಯಾಕೆಟ್ ಅಲ್ಲಿ ಇಟ್ಟು ಮಾರ್ತಾರ ಸರ್. ನೀವು 10 ರೂಪಾಯಿ ಒಂದ್ರ ಟೈಪ್ ಮಾಡ್ತಾರ ಸರ್. ಹೌದು. ಕನಿಷ್ಠ ಒಂದು 20-25 ಪ್ಯಾಕೆಟ್ ಸಿಗುತ್ತೆ ಸರ್. 25 ಪ್ಯಾಕೆಟ್ ಸರ್. ಏನಿರ 10 ಇರ್ತಾವ ಸರ್ ಅದರಲ್ಲಿ. 10 ಅಷ್ಟೇನಾ? 10 ಇರ್ತಾವ ಸರ್. ಇದ್ರೆ ಕೌಂಟ್ ಮಾಡಿ ನೀವು ತೆಗೆದು ಇವನ್ನ 10 ಒಂದು ಪ್ಯಾಕೆಟ್ ಹಾಕಿದ್ರೆ 10 ರೂಪಾಯಿ ಸರ್ ಇದು. ಓಕೆ. ನಾನು ಇದನ್ನೇ ಕಳಿಸಿದ್ನಪ್ಪ ಅಂದ್ರೆ kg ಗಟ್ಲೆ ಕಳಿಸ್ಬೇಕು ಸರ್. ಇದು ಎಲ್ಲಿ ಈ ಚಿಲ್ಲಿ ಒಳಗೆ ಇರೋದು ಸರ್ ಇದು. ಇವು ಬರೀ ಇಲ್ಲಿ ಬನ್ನಿ ಸರ್, ಒಂದ್ ಗಿಡದಲ್ಲಿ ಎಷ್ಟಿದೆ ಸರ್ ಇದು? ಹೌದು. ಹೌದಾ? ಇವನು 10 ಹಾಕಿ ಒಂದು ಪ್ಯಾಕೆಟ್ ಅಲ್ಲಿ ಆಯ್ತು 10 ರೂಪಾಯಿ ಆಗುತ್ತೆ ಸರ್ ಇದು. 10 ಪ್ಯಾಕೆಟ್ ಸಿಕ್ತಂದ್ರೆ 100 ರೂಪಾಯಿ ಸರ್. ಇಲ್ಲಿ 10 ಅಂದ್ರೆ ಏಸ್ ಇರುತ್ತೆ ಸರ್. ಇಲ್ಲಿ ನೋಡಿ ಸರ್. ಹೌದು. ಅದು ಏನು ಮಿಕ್ಸ್ ಇಲ್ಲ ಸರ್ ಅದರಲ್ಲಿ. ಅದ್ರ ದಿನ ನಿಮಗೆ ಒಂದು 5-6 ಪ್ಯಾಕೆಟ್ ಅಂತ ಸಿಗ್ತವೆ. ನಾನು ವಾರದಲ್ಲಿ ಒಂದೇ ಸರಿ ಸರ್. ವಾರದಲ್ಲಿ ಒಂದ್ ಕಟ್ ಮಾಡಿದ್ರೆ ಕನಿಷ್ಠ 25 ರಿಂದ 30 ಪ್ಯಾಕೆಟ್ ಸಿಗುತ್ತೆ ಸರ್. ವಾರದಲ್ಲಿ ಒಂದೇ. ಮಿಡ್ಲಲ್ಲಿ ಏನ್ ಮಾಡ್ತೀನಿ ಸರ್, ದೇವಸ್ಥಾನ, ಗುಡಿ ಗುಂಡಾರದವ್ರು ಬಂದು ಸುಮ್ನೆ ಹರ್ಕೊಂಡು ಹೋಗ್ತಾರೆ ಸರ್. ಅದನ್ನ ಯಾರೋ ಬರ್ತಿರ್ತಾರೆ ದೇವಸ್ಥಾನದಲ್ಲಿ ಏನೋ ಐತಿ, ಆಮೇಲೆ ಸಡನ್ ಆಗಿ ಯಾವ್ದಾರ ಫಂಕ್ಷನ್ ಬಂದ್ರು ತಾವೇ ತಗೊಂಡ್ ಹೋಗ್ತಾರೆ ಸರ್. ಅದು ಬೇರೆ. ಅವ್ರಿಗೆ ಸ್ವಲ್ಪ ಇಲ್ಲ ಸ್ವಲ್ಪ ಕೊಟ್ಟು ಹೋಗೇ ಹೋಗ್ತಾರೆ ಸರ್ ಅವ್ರು. ಏನು ಮಾಡಿದ್ರೆ ನಾನು ಒಂದು 230 ರಿಂದ 250 ರೂಪಾಯಿ ಬಂದ್ಬಿಡುತ್ತೆ. ಇದ್ರ ಜೊತೆಗಿರೋದು ಸರ್ ಅದು. ಅದ್ರ ಜೊತೆಗೆ ಅದೇ ಬಂದ್ಬಿಡುತ್ತೆ ಸರ್ ಅದು. ಸೊ ಇಲ್ಲಿ ಪುನಃ ಏನಾಗುತ್ತೆ, ಇದು ಮಣ್ಣಿಗೆ ಬೀಳುತ್ತೆ. ಇದೇ ಪದ್ಧತಿನ 1.5 ಎಕರೆದಲ್ಲಿ ಇಲ್ಲಿ ಏನ್ ತೋರಿಸಿದ್ನಲ್ಲ ಸರ್, ಈ ಕಡೆಯಿಂದ ಎಲ್ಲದೂ ಇದೆ ಸರ್. ಇದ್ರಲ್ಲಿ ಈ ಕಡೆಯಿಂದ ಎಲ್ಲದೂ ಬದನೆ ಇದೆ, ಚೌಳಿ ಇದೆ, ಆಮೇಲೆ ಇದು ಟೊಮಾಟೊ ಇದೆ, ಉಳ್ಳಿ ಇದೆ. ಹಾಗೆ ಈ ತರ ಇದು ನೋಡಿ ಸರ್, ಇದು ಹಾಕಿದ್ದಲ್ಲ, ಇದು ತಾನೇ ಬೆಳೆದಿದ್ದು. ಯಾವುದು ಅಂಟುವಾಳ ಏನಂತ ಈ ತರ ಇವು ಅಷ್ಟಕ್ಕೆ ಇವೆ ಸರ್ ಬರೋ ಸರ್. ಇನ್ ಮೊನ್ನೆ ಹಾಕಿದ್ ಸರ್ ಇದು ಶೇಂಗಾ ಹಾಕಿರೋ ಸರ್. ಶೇಂಗಾ ಹಾಕಿರೋ ಸರ್ ಇದು. ಈ ತರ ಇದಕ್ಕೆ ನೀರಿನ ವ್ಯವಸ್ಥೆ ಏನು ಇಲ್ಲಿದೆ ಸರ್. ಎಲ್ಲ ಡ್ರಿಪ್ ಇದ್ರದ್ದು ಇದು ರೇನ್ ಪೈಪ್ ಸರ್. ರೇನ್ ಪೈಪ್ ಅಲ್ಲಿ ಬರುತ್ತೆ ಸರ್ ಇದು. ಹಿಂಗೆ ಹೋಗಂಬರ್ರಿ ಸರ್ ರೇನ್ ಪೈಪ್.
ಇದನ್ನ ಈಗ ಇದರಿಂದ ನೀವೇನ್ ಲಾಭ ನಿರೀಕ್ಷೆ ಇರುತ್ತೆ ಸರ್? ವೀಕ್ಲಿ ನಮಗೆ ಏನ್ ಸಿಗುತ್ತೆ ಸರ್ ಇದರಲ್ಲಿ? ಸರ್ ನನಗೆ ವೀಕ್ಲಿಗೆ ಮಿನಿಮಮ್ ಅಂದ್ರು ಸರ್, ಮಿನಿಮಮ್ ಸರ್ ನನಗೆ 4,000-5,000 ರೂಪಾಯಿ ವಾರ ಸಿಗುತ್ತೆ ಸರ್. ವಾರಕ್ಕೆ ಸರ್? ಈ 1.5 ಎಕರೆಯಿಂದ ಸರ್? ಇಲ್ಲ ಎಲ್ಲ ಸೇರಿಸಿ ಹೇಳಿದೆ ಎಲ್ಲ ಸೇರಿಸಿ. ಓಕೆ ಓಕೆ. ಈ ತರಕಾರಿ ನಿಮಗೆ 1.5? ಹಾ, ತರಕಾರಿ ಅಂದ್ರೆ ಸೋಮವಾರ ದಿವಸ ಸಂತಿ ಏನಾಗುತ್ತಲ್ಲ ಸರ್, ಕನಿಷ್ಠ 5,000 ರೂಪಾಯಿ ನನಗೆ ಸಿಗುತ್ತೆ ಸರ್ ಪ್ರತಿ ಸರ್. ನಿಮ್ಗೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸರ್, ನನ್ನ ಹತ್ರ ಒಂದು 100 ತೆಂಗಿನ ಮರ ಇದೆ ಸರ್. ನನಗೊಂದು 50 ಕಾಯಿ, ಬರೀ 50 ಕಾಯಿ ಸರ್, ಬಿದ್ದ ಕಾಯಿ 30 ರೂಪಾಯಿ ಕೊಂದಿದೆ ಸರ್. 50 ಕಾಯಿಗೆ ಎಷ್ಟಾಗುತ್ತೆ ಸರ್? ಆಯ್ತು, ಅಲ್ಲಿಗೆ 5-3-15 ನಂಗೆ 1,500 ರೂಪಾಯಿ ಆಗುತ್ತೆ ಸರ್. ಬರೀ 50 ಕಾಯಿ ಸರ್. ನಿಮ್ಗೆ 250 ಲಿಂಬಿ ಗಿಡ ಇದೆ ಸರ್, 14 ವರ್ಷದ್ದು. ನೀವೊಂದು 400 ಲಿಂಬೆ ಹಣ್ಣು ಮಾರಿದ್ನಿ ಅಂತ ಇಟ್ಕೋರಿ ಸರ್, ದೊಡ್ಡ ಸಂತೆ ಆಗುತ್ತೆ. ನಾ ಬರೀ 400 ಸರ್, 3 ರೂಪಾಯಿ ಕೊಂದು. ಈ ಲೂಸ್ ಮಾರ ಅಂತ 10 ರೂಪಾಯಿಗೆ 3 ಕೆಳಗೆ ಕೊಡಲ್ಲ ಸರ್. 4-12 ಅದು ಒಂದು 1,200 ಆಗುತ್ತೆ ಸರ್. 10 ಕೆಜಿ, ನಾ 15 ಕೆಜಿ ಅಂತ ಹೇಳಿದೆ, 10 ಕೆಜಿ ಹಿಡ್ಕೊಂಡ್ಬಿಡಿ ಬೇಡ. ಹೌದು, 800 ರೂಪಾಯಿ ಸರ್ ಇದು. ನನ್ನ ಹತ್ರ ಕರಿಬೇವು ಇದೆ ಸರ್, ಒಂದು 10 ಕೆಜಿ ಕರಿಬೇವು 40 ರೂಪಾಯಿ ಹಿಡ್ಕೊಡಿ ಸರ್. ನಾನು 40 ರೂಪಾಯಿ 10 ಕೆಜಿ ಕರಿಬೇವು ಸರ್, ಅದು ಒಂದು 400 ರೂಪಾಯಿ ಸರ್. ಈ ರೋಸ್ ಅಂತ ಹೇಳಿದ್ವಿ, ಬದ್ನಿ ಗಿಡ ಇದೆ ಸರ್, ಒಂದು 3 ಲೈನ್, ಒಂದೇ ಬಾಕ್ಸ್ ಬರಲಿ ಸರ್ ಬದ್ನಿ ಗಿಡ. ಸೊ ಇವನ್ನ ತರಕಾರಿಗೆ ಅಂತಾನೆ ಏನ್ ಬೆಳೆದಿರಲ್ಲ ಸರ್. ನಾನು ಈ ನನ್ನ ಪ್ರಕಾರ ಈಗ ಏನ್ ತೋರಿಸ್ತಾ ಇದ್ದೀನಲ್ಲ ಸರ್, ಇದು 60% ಖಾಲಿ ಇದೆ ಸರ್, ಲ್ಯಾಂಡ್. ಇದು ಖಾಲಿ ಲ್ಯಾಂಡ್ ಸರ್ ಇದು ನನ್ನ ಪ್ರಕಾರ. ನಾನು ಪುಕಾವೋಕೋ ಮೆಥಡ್ ಮಾಡಿದ ಪ್ರಕಾರ ಖಾಲಿ ಲ್ಯಾಂಡ್ ಸರ್ ಇದು. ಇದರಲ್ಲಿ ಇನ್ನೂ ನನಗೆ 40-50% ಪೀಕ್ ಮಾಡಕ್ಕೆಬಹುದು ಸರ್ ಇದರಲ್ಲಿ. ಈ ನಾನು ಮೆಕ್ಕೆಜೋಳ ತೆಗೆದ ತಕ್ಷಣ ಸರ್ ಅದ್ರ ಇರುತ್ತೆ ಒಂದೊಂದೂವರೆ ಪ್ಯಾಕೆಟ್ ಇದು ಸೂರ್ಯಪಾನ ಇಡ್ತೀನಿ ಸರ್ ಇದರಲ್ಲಿ. ಇಲ್ಲಿ ಬ್ಯಾಡ ಅಂತ ಹೇಳೋರು ಯಾರು ಸರ್? ನಾ ಸೂರ್ಯಪಾನ ಇಟ್ರೆ. ಹೌದೌದು. ಈಗ ನಿಮ್ ಖಾಲಿ ಜಾಗ ತುಂಬಾ ಕಾಣ್ತಾ ಇದೆ ಸರ್. ಈ ಕಡೆ ಎಲ್ಲ ಖಾಲಿ ಜಾಗ ಎಲ್ಲ ಖಾಲಿ ಇದೆ ಸರ್. ಇದೊಂದಿಷ್ಟು ನನಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸರ್, ಖಾಲಿ ಇದ್ದ ಜಾಗ ಫಿಲಪ್ ಮಾಡೋದೇ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಹೌದೌದು. ರೋಗ ಇರ್ಲಾರ್ದ ಅಂತೂ ಬೆಳೆ ಬೆಳ್ಕೊಳಕ್ ಆಗಲ್ಲ ಸರ್. ಅದು ಪೂರ್ಣ ರೋಗ ವಾಸಿ ಆಗುತ್ತೆ ಅನ್ನೋದು ತುಂಬಾ ದೊಡ್ಡ ತಪ್ಪು ಸರ್. ಅದು ರೋಗ ನಿರಂತರವಾಗಿ ಇರೋದೇ ಸರ್. ಅದು ಹೌದು ಸರ್, ರೋಗ ಇರ್ಲಾರ್ದೆ ಬೆಳೆಯಕ್ ಆಗಲ್ಲ. ಹೌದು, ರೋಗ ಇರೋದೇ ಅದು. ಇದು ತರಕಾರಿ ಬೆಳೆಯೋದ್ರಿಂದ ನಮ್ಗ ಆದಾಯ ಸಿಗಲ್ಲ ಸರ್. ಅದು ನಾವು ಮಾರುಕಟ್ಟೆಗೆ ರೇಟ್ ಸಿಗಲ್ಲ ಸರ್.